ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಹೇಳಿದ್ರೆ 77 ಪೋರ್ಟಲ್ ನಿಮಗೆ ಏನೆಲ್ಲ ಡಿವೈನ್ ಕಡೆಯಿಂದ ಮೆಸೇಜ್ ಸಿಗುತ್ತೆ, ಸಜೆಷನ್ ಸಿಗುತ್ತೆ ನೋಡೋಣ. ನಾನು 3 ಫೈಲ್ ಇಡ್ತಿದ್ದೀನಿ. 3 ಫೈಲಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಪರ್ಪಲ್ ಕಲರ್ ಸ್ಟೋನ್, ಗ್ರೀನ್ ಕಲರ್ ಸ್ಟೋನ್, ಬ್ಲೂ ಕಲರ್ ಸ್ಟೋನ್. ಈ 3 ಫೈಲಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡಿ. ರೀಡಿಂಗ್ ಶುರು ಮಾಡೋ ಮುಂಚೆ ನಾದ ಕೇಳೋಣ. ಯಾರು ಈ ಪರ್ಪಲ್ ಸ್ಟೋನ್ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಡಿವೈನ್ ಕಡೆಯಿಂದ 77 ಪೋರ್ಟಲ್ಗೆ ಏನು ಮೆಸೇಜ್ ಇದೆ ನೋಡೋಣ. ಟ್ಯಾರೋ ಮೂಲಕ ದ ವರ್ಲ್ಡ್ ಕಾರ್ಡ್, 6 of Pentacles, King of Wands. ನಿಮಗೆ ಈ ಡೆಕ್ಕಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಫೋರ್ ಆಫ್ ವಾಂಡ್ಸ್, ಏಂಜಲ್ ಕಾರ್ಡಿಂದ ಏನು ಮೆಸೇಜ್ ಇದೆ ನೋಡೋಣ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಯೂನಿಕಾರ್ನಿಂದ ಏನು ಮೆಸೇಜ್ ನೋಡೋಣ. ಯೂನಿಕಾರ್ನಿಂದ closeness, your unicorn is so very close to you. 77 ಪೋರ್ಟಲ್ಗೆ ಡಿವೈನ್ ಇಂದ, ಯೂನಿವರ್ಸ್ ಇಂದ ಏನು ನಿಮಗೆ ಮೆಸೇಜ್ ಅಂದರೆ, ನಿಮ್ಮನ್ನು ಅವರು ಒಂದು ಎಮೋಷನಿಂದ, ಹೈ ವೈಬ್ರೇಷನ್ನಿಂದ ಒಂದು ಸೆಟಲ್, ಒಂದು ಎಲ್ಲ ಒಂದು ಹೋಲ್ನೆಸ್ ಅಂದರೆ ಒಂದು ಸಂಪೂರ್ಣತೆ, ಪರಿಪೂರ್ಣತೆ ಮಾಡ್ತಿದ್ದಾರೆ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಸ್ನೇಹ ಬಳಗದಲ್ಲಾಗಿರ್ಬೋದು, ಯಾವುದೇ ಸಂಬಂಧಗಳಲ್ಲಾಗಿರ್ಬೋದು, ಅಥವಾ ನಿಮ್ಮೊಳಗಡೆ ಇರೋ ಅಜ್ಞಾನದಿಂದ ಆಗಿರ್ಬೋದು, ಅವರೇನು ಮಾಡ್ತಿದ್ದಾರೆ ಅಂದರೆ ಆ ಕವಿದಿರೋ ಆ ಮೋಡನೆಲ್ಲ ಪಕ್ಕಕ್ಕೆ ಸರಿಸಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ತರ್ತಾ ಇದ್ದಾರೆ. ಒಂದು ಪೀಸ್ ತರ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ನ ಜಾಗೃತ ಮಾಡ್ತಾ ಇದ್ದಾರೆ. ನಿಮ್ಮ ಈ ಪರಿಸರ, ನಿಮ್ಮ ಜಗತ್ತು ಏನಿತ್ತು ಅದನ್ನು ಒಂದು ಟ್ರಾನ್ಸ್ಫಾರ್ಮೇಷನ್ ಬೇರೆ ಥರನೇ ತಗೊಂಡೋಗ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಇನ್ನು ಮುಂದೆ ದಯೆ, ಧಾರಾಳತನ, ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ಸ್ನೇಹದಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಬಾಂಧವ್ಯದಲ್ಲಾಗಿರ್ಬೋದು, ಎಲ್ಲ ಕಡೆ ಅವರು ಒಂದು ಸಮತೋಲನ, ಒಂದು ಪರಿಪೂರ್ಣತೆ, ಒಂದು ಸಂಪೂರ್ಣತೆಯನ್ನು ತಗೊಂಬರ್ತಾ ಇದ್ದಾರೆ. ಈ 77 ಪೋರ್ಟಲ್ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡ್ತಾ ಇದ್ದಾರೆ, ಸಂಪೂರ್ಣರನ್ನಾಗಿ. ಏನಂದರೆ ನಿಮ್ಮಲ್ಲಿ ದಯೆ ಅನ್ನೋದು ಜಾಗೃತ ಆಗುತ್ತೆ. ನಿಮ್ಮಲ್ಲಿ ಏನು ಅಜ್ಞಾನ, ಸ್ನೇಹ ಬಾಂಧವ್ಯ ಅವೆಲ್ಲ ನೀವು ಸ್ವಲ್ಪ ಎಲ್ಲ, ಇವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಅಷ್ಟು ಬಾಂಧವ್ಯದಿಂದ ಇಲ್ಲದೆ ಇರ್ಬೋದು. ನಿಮ್ಮ ಸ್ನೇಹಿತರ ಜೊತೆ ನೀವು
ತುಂಬ ಫ್ರೆಂಡ್ಲಿಯಾಗಿ ಒಂಥರ ಕ್ಲೋಸ್ ಆಗಿ ಇಲ್ಲದೆ ಇರ್ಬೋದು. ಇನ್ನು ಮುಂದೆ ನೀವು ಒಂದು ಕ್ಲಾರಿಟಿಗೆ ಬರ್ತಿದ್ದೀರಾ, ಒಂದು ಒಂದು ಪರಿಪೂರ್ಣ ಮನುಷ್ಯ ಆಗ್ತಾ ಇದ್ದೀರಾ. ಹೆಂಗೆ ಅಂದರೆ ಒಂದು ಸ್ನೇಹ ಜೀವಿ ಆಗ್ತಾ ಇದ್ದೀರಾ. ಒಂದು ಫ್ಯಾಮಿಲಿಲೂ ಅಷ್ಟೇ ನೀವು ಒಂದು ಖುಷಿ ವಾತಾವರಣ ತಗೊಬರ್ತೀರಾ. ಸ್ನೇಹ ಜೀವಿಯಾಗಿರ್ತೀರ. ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರೀತಿಯಿಂದ ಸ್ನೇಹದಿಂದ ಇರ್ತೀರಾ. ಇನ್ಮೇಲೆ ನಿಮ್ಮದು ಏನೇ ಮಾತಿದ್ರೂ, ಏನೇ ಯಾರ ಜೊತೆನಾದರೂ ಕಮ್ಯುನಿಕೇಟ್ ಇದ್ರೂ ಅದು ಕ್ಲಿಯರಾಗಿ ನೀವು ಮಾತಾಡೋದನ್ನು ಕಲಿತೀರ. ಈ 7/7 ಪೋರ್ಟಲ್ ಏನಂದರೆ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡ್ತಾ ಇದ್ದಾರೆ ಡಿವೈನ್. ನಿಮ್ಮಲ್ಲಿರೋ ಅಜ್ಞಾನ ಇರ್ಬೋದು, ಒಂದು ಯಾರ ಜೊತೆನಾದ್ರೂ ಮಿಂಗಲ್ ಆಗದೆ ಇರೋದಿರ್ಬೋದು, ಫ್ಯಾಮಿಲಿ ಜೊತೆ ನೀವು ಮಿಂಗಲ್ ಆಗದೆ ಇರೋದಿರ್ಬೋದು, ಸ್ನೇಹಿತರ ಜೊತೆ ಮಿಂಗಲ್ ಆಗದೆ ಇರ್ಬೋದು, ಯಾರ ಜೊತೆನೂ. ಆಮೇಲೆ ಒಂದು ನಿಮ್ಮಲ್ಲಿ ಕರುಣೆ, ಪ್ರೀತಿ ಇದೆಲ್ಲ ಜಾಗೃತ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಹೊಸ ಟ್ರಾನ್ಸ್ಫಾರ್ಮೇಷನ್. ಇಷ್ಟು ದಿನ ನೀವು ಇದ್ದಿದ್ದು ಬೇರೆ, ಇನ್ನು ಮುಂದೆ ನೀವು ಇರೋದು ಬೇರೆ ಥರ ಆಗ್ತೀರ. ನಿಮ್ಮ ಇಂಟ್ಯೂಷನಲ್ಲಿ ಪವರ್ ಬರ್ತಾ ಇದೆ, ಜಾಗೃತವಾಗ್ತಾ ಇದೆ. ನಿಮ್ಮಲ್ಲಿ ಇರೋ ಎಲ್ಲ ಈ ಮೋಡಗಳು, ಈ ಬಾಂಧವ್ಯದಲ್ಲಿರ್ಬೋದು, ಸ್ನೇಹ ಬಾಂಧವ್ಯದಲ್ಲಿರ್ಬೋದು, ಒಟ್ಟಿನಲ್ಲಿ ಯಾರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅವ್ರ ಹತ್ರ ಎಲ್ಲ ನೀವು ಜಾಸ್ತಿ ಒಗ್ಗದೇ ಇರ್ಬೋದು. ಇನ್ನು ಮುಂದೆ ನೀವು ಆ ಮೋಡನ ಸರಿಸಿ ಎಲ್ಲರ ಜೊತೆ ಮಿಂಗಲ್ ಆಗ್ತೀರ. ನಿಮ್ಮಲ್ಲೂ ಕೂಡ ನೀವು ಒಂದಾಗ್ತೀರ. ಇದೇ ನಿಮಗೆ ಡಿವೈನ್ ಹೇಳ್ತಾ ಇರೋದು. ಇನ್ಮೇಲೆ ಯಾರ ಜೊತೆನಾದರೂ ನೀವು ಮಾತಾಡ್ತಾ ಇರಬೇಕಾದ್ರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಅದು ನಿಮಗೆ ಜಾಗೃತ ಮಾಡ್ತಾ ಇದ್ದಾರೆ ಭಗವಂತ, ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಕ್ಲೋಸ್ನೆಸ್, ಯುವರ್ ಯೂನಿಕಾರ್ನ್ ಈಸ್ ಸೋ ವೆರಿ ಕ್ಲೋಸ್ ಟು ಯು. ಅಂದರೆ ಡಿವೈನ್ ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ ಇನ್ನು ಮುಂದೆ. 4 of Wands. Family is whoever makes you feel the most safe and comfortable being you. ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಕಂಫರ್ಟು, ಸೇಫು ಇವರು ಅಂತ ಭಾವಿಸ್ತಾರೆ. ನೀವು ಕೂಡ ನಿಮ್ಮ ಫ್ಯಾಮಿಲಿನ ತುಂಬ ಇಲ್ಲಿವರೆಗೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಬೇರೆ ಆದರೆ ನೀವು ಇನ್ನು ಮುಂದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಕಂಫರ್ಟಾಗಿ ನನ್ನ ಪ್ರಪಂಚ ಇದು ಸೇಫ್ ಪ್ರಪಂಚ ಅಂತ ಒಂಥರ ಅವ್ರ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಕಂಫರ್ಟಾಗಿರ್ತೀರ. ಇನ್ನು ಮುಂದೆ ಅವರು ನಿಮ್ಮ ಜೊತೆ ಅದೇ ಥರ ಕಂಫರ್ಟಾಗಿ ಒಂಥರ ತುಂಬ ಇಷ್ಟು ದಿನ ಇದ್ದಿದ್ದಕ್ಕಿಂತ ತುಂಬ ಕಂಫರ್ಟಾಗಿ ಇರ್ತೀರ ನಿಮ್ಮ ಫ್ಯಾಮಿಲಿ ಜೊತೆ, ಕ್ಲೋಸ್ನೆಸ್ ಆಗಿ. ಡಿವೈನ್ ಜೊತೆನೂ ನೀವು ತುಂಬ ಕ್ಲೋಸ್ ಆಗಿರ್ತೀರ. ನಿಮ್ಮ ಫ್ಯಾಮಿಲಿ ಎಲ್ಲರ ಜೊತೆನೂ ನೀವು ಭಗವಂತನ್ನೇ ಕಾಣ್ತೀರಾ ಇನ್ನು ಮುಂದೆ. ನಿಮ್ಮಲ್ಲಿ ಆ ಥರ ಚೇಂಜಸ್, ಆ ಥರ ಟ್ರಾನ್ಸ್ಫಾರ್ಮೇಷನ್ನು ಇನ್ನು ಮುಂದೆ ಬರ್ತಾ ಇದೆ. ಇದು ನಿಮ್ಮ 7/7 ಪೋರ್ಟಲ್ಗೆ ಡಿವೈನ್ ಕಡೆಯಿಂದ ನಿಮಗೆ ಮೆಸೇಜ್, ಸಜೆಷನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.
ಒಳ್ಳೆಯದಾಗಲಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಪ್ಲೀಸ್ ಎಂಕರೇಜ್ ಮಾಡಿ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಈ ಸೆಕೆಂಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಗ್ರೀನ್ ಸ್ಟೋನ್, ಈ ಮೆಸೇಜ್ ನಿಮ್ಮದಾಗಿರುತ್ತೆ. ಡಿವೈನ್ ಕಡೆಯಿಂದ 7/7 ಪೋರ್ಟಲ್ಗೆ ಏನಂತ ನಿಮಗೆ ಟ್ಯಾರೋ ಮೂಲಕ ಸಜೆಷನ್ನು ಮೆಸೇಜ್ ಸೆಂಡ್ ಮಾಡ್ತಾರೆ ಡಿವೈನ್ ಯೂನಿವರ್ಸ್ ನಿಮಗೆ. ನೋಡೋಣ ಟ್ಯಾರೋ ಕಾರ್ಡ್ ಮೂಲಕ. Five of Wands, the Tower, Page of Wands. ಏಂಜಲ್ಸ್ ಕಾರ್ಡಿಂದ ಏನು ಮೆಸೇಜ್ ಕೊಡ್ತಾರೆ ನೋಡೋಣ. ಚಾಯ್ಸ್, ನ್ಯೂ ಡೈರೆಕ್ಷನ್. ಯೂನಿಕಾರ್ನ್ನಿಂದ ಏನು ಮೆಸೇಜ್ ನೋಡೋಣ. ಡಿವೈನ್ ಸೈಟ್. ಈ ಟ್ಯಾರೋ ಡೆಕ್ಕಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಟೂ ಆಫ್ ಕಪ್ಸ್. ಸಮ್ ಪೀಪಲ್ ಆರ್ ಲೈಕ್ ದ ಪಂಪ್ಕಿನ್ ಇನ್ ಟು ಯುವರ್ ಸ್ಪೈಸ್. ಈ 7/7 ಪೋರ್ಟಲ್ಗೆ ಡಿವೈನ್ ನಿಮಗೆ ಏನು ಮೆಸೇಜ್ ಸೆಂಡ್ ಮಾಡ್ತಿದ್ದಾರೆ. ಚಾಯ್ಸ್, ನ್ಯೂ ಡೈರೆಕ್ಷನ್. ಏಂಜಲ್ಸ್ ಕಾರ್ಡಿಂದ ನಿಮಗೆ ಚಾಯ್ಸ್, ನ್ಯೂ ಡೈರೆಕ್ಷನ್. ನೋಡಿ, ಈ ಮರುಭೂಮಿ ಥರ ಇದೆ, ಇಲ್ಲೇನು ನಿಮಗೆ ಪ್ರಯೋಜನ ಇಲ್ಲ. ನೀವು ಇನ್ನೊಂದು ಡೈರೆಕ್ಷನ್ನ, ಇನ್ನೊಂದು ಹೊಸ ಡೈರೆಕ್ಷನ್ನ ಚಾಯ್ಸ್ ಮಾಡಿ. ಹಿಂಗೆ ಇದ್ದರೆ ಇಲ್ಲೇ ಏನು ಸಿಗಲ್ಲ ಇಲ್ಲಿ. ಅದಕ್ಕೋಸ್ಕರ ಒಂದು ಮರುಭೂಮಿ ಥರ ಇದೆ, ಇಲ್ಲೇನು ಬೆಳೆ ಬೆಳೆಯೋ ಕಾಲ ಏನಿಲ್ಲ. ಅದಕ್ಕೆ ಒಂದು ಹೊಸ ದಾರಿನ, ನ್ಯೂ ಡೈರೆಕ್ಷನ್, ಚಾಯ್ಸ್ ಆ್ಯಂಡ್ ನ್ಯೂ ಡೈರೆಕ್ಷನ್, ಒಂದು ಹೊಸ ದಾರಿನ ನೀವು ಚಾಯ್ಸ್ ಮಾಡಿ. ಬೆಳಕನ ಕಡೆ. ಇವರು ನೋಡಿ ತಲೆ ಎತ್ತಿ ಮೇಲೆ ಇದು ಮಾಡ್ತಿದ್ದಾರೆ, ಇವರು ಮೇಲ್ಗಡೆ ತೋರಿಸ್ತಾ ಇದ್ದಾರೆ. ಅಂದರೆ ಡಿವೈನ್ ಕಡೆ ನೀವು ಒಂದು ಕಣ್ಣಾಯಿಸಿ ಆ ಕಡೆ ಒಂದು ಆಧ್ಯಾತ್ಮಿಕ. ನೋಡಿ, ಇವರು ಮೇಲೆ ನೋಡ್ತಿದ್ದಾರೆ. ಇದರಲ್ಲೇನೂ ಇಲ್ಲ ಈ ಜೀವನದಲ್ಲಿ. ಬರಡು ಪೀಸ್ ಎಲ್ಲಿ ಸಿಗುತ್ತೆ? ಡಿವೈನಿಂದ ಮಾತ್ರ ಪೀಸ್ ಸಿಗೋಕ್ಕೆ ಸಾಧ್ಯ. ಅದಕ್ಕೆ ಡಿವೈನ್ ಸೈಟ್, ನಿಮ್ಮ ದಿವ್ಯ ದೃಷ್ಟಿಯಿಂದ ಸಿ ದ ಡಿವೈನ್ ಇನ್ ಎವ್ರಿ ಒನ್. ಎಲ್ಲರಲ್ಲೂ ಪರಮಾತ್ಮನ್ನೇ ಕಾಣಿ. Two of Cups. Some people are like the pumpkin to your spice. ಪಂಪ್ಕಿನ್ ಹೇಗಿರುತ್ತೆ? ಒಂದು ಸ್ವೀಟ್ನೆಸ್ ಆಗಿರುತ್ತೆ. ನಿಮ್ಮ ಮಸಾಲೆಗೆ ಅವರು ಸ್ವೀಟ್ನೆಸ್ ಆಗಿ ಇರ್ತಾರೆ. ಸ್ಪೈಸ್. ಎಲ್ಲರಲ್ಲೂ
ಭಗವಂತನ್ನೇ ನೋಡಿ ಅಂತ ಡಿವೈನ್ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಪ್ರೀತಿ ನಿಮಗೆ ಒಂದು ಸ್ವೀಟ್ನೆಸ್ ಕೊಡೋರು ಸಿಗ್ತಾರೆ ನೀವಾಗಿದ್ರೆ ನಿಮ್ಮ ಬಾಳಲ್ಲಿ. ಆ ಸ್ಪೈಸ್ಗೆ ಒಂದು ಸಿಹಿ ಅಂಶ ಕೊಡುವಂಥ ಜನಗಳು ನಿಮಗೆ ಇನ್ನು ಮುಂದೆ ಸಿಗ್ತಾರೆ. ಈ ಥರ ನೀವು ದಿವ್ಯ ದೃಷ್ಟಿಯಿಂದ ನೋಡಿದ್ರೆ, ಪ್ರತಿಯೊಬ್ಬರಲ್ಲೂ ಭಗವಂತನ ನೋಡಿದ್ರೆ ಈ ಥರ ವ್ಯಕ್ತಿಗಳು ನಿಮಗೆ ಇನ್ನು ಮುಂದೆ ಸಿಗ್ತಾರೆ. ಸಾಕು, ನೀವು ದ್ವೇಷ, ಹೋರಾಟ, ಅಸೂಯೆ ಇದನ್ನೆಲ್ಲ ಇನ್ನು ಮುಂದೆ ಬಿಡಬೇಕು. ಬಿಟ್ಟು ನೀವು ಈ ನೆಗೆಟಿವಿಟಿ ಅನ್ನೋ ಟವರಿಂದ ಆಚೆ ಬನ್ನಿ. ಒಂದು ಹೊಸ ಮಾರ್ಗ ಹುಡುಕಿ ನೋಡಿ. ಆ ಮಾರ್ಗ ಯಾವುದು ಅಂತಾನು ತೋರಿಸ್ತಾ ಇದ್ದಾರೆ. ಮೇಲೆ ನೋಡ್ತಾ ಇದ್ದಾರೆ. ಮೇಲೆ ಅಂದರೆ ಭಗವಂತ. ನರಕ ನೀವು ನರಕದಲ್ಲಿದ್ರಿ ನೋಡಿ. ಇದರಲ್ಲಿ ಮರುಭೂಮಿ ಏನಿಲ್ಲ, ನರಕದಲ್ಲಿದ್ದೀರಾ. ಸ್ವರ್ಗ ನೋಡಿ, ಸ್ವರ್ಗ ನೋಡಿ. ಅಸೂಯೆಯಿಂದ, ನೆಗೆಟಿವಿಟಿಯಿಂದ, ದ್ವೇಷದಿಂದ ಆಚೆ ಬನ್ನಿ. ಈ ನೆಗೆಟಿವಿಟಿ ಅನ್ನೋ ಟವರಿಂದ ನೀವು ಆಚೆ ಬಂದ್ಬಿಡಿ. ಎಲ್ಲರಲ್ಲೂ ನಿಮ್ಮ ದಿವ್ಯ ದೃಷ್ಟಿಯಿಂದ ನೋಡೋದಿಕ್ಕೆ ಶುರು ಮಾಡಿ. ಎಲ್ಲರಲ್ಲೂ ಪರಮಾತ್ಮನ್ನೇ ಕಾಣಿ, ದೇವರನ್ನೇ ಕಾಣಿ. ಎಲ್ಲದ್ರಲ್ಲೂ ಚಾಯ್ಸ್ ನ್ಯೂ ಡೈರೆಕ್ಷನ್ ನೋಡಿ. ಅವರು ನಿಮಗೆ ಡೈರೆಕ್ಟ್ ಮಾಡ್ತಾ ಇರೋದು ನಿಮ್ಮ ಸ್ವರ್ಗದ ಕಡೆ ನೋಡಿ, ಮೇಲ್ಗಡೆ ನೋಡಿ. ನರಕ ನೋಡಿದ್ ಸಾಕು, ಇನ್ನು ಸ್ವರ್ಗ ನೋಡಿ. ಸ್ವರ್ಗ ಅಂದರೆ ಇನ್ನು ನೀವು ಆಧ್ಯಾತ್ಮದ ಕಡೆ ಒಲವು ತೋರಿಸಿ ಪೀಸ್ನ ಹುಡ್ಕೊಂಡು ಬನ್ನಿ. ಪ್ರತಿಯೊಬ್ಬರಲ್ಲೂ ಭಗವಂತನ ನೋಡಿ. ಆವಾಗ ನಿಮಗೆ ಈ ಥರ ನೀವು ಸ್ಪೈಸ್ ಆಗಿ ಇದ್ದರೆ ನಿಮಗೆ ಪಂಪ್ಕಿನ್ ಥರ ಸ್ವೀಟ್ನೆಸ್ ಕೊಡೋ ಅಂಥ ಜನಗಳು ನಿಮಗೆ ಸಿಗ್ತಾರೆ. ಈ 77 ಪೋರ್ಟಲಲ್ಲಿ ನಿಮಗೆ ಸಜೆಷನ್ನು, ಮೆಸೇಜು ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನೋಡಿ, ನಿಮ್ಮ ಹೃದಯನ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಹೃದಯನ ಹೀಲ್ ಮಾಡ್ಕೊಳ್ಳಿ, ತೆರೆದಿಡಿ. ನಿಮಗೆ ಒಂದು ಒಳ್ಳೆ ಸಿಹಿ, ನಿಮ್ಮ ಸ್ಪೈಸ್ಗೆ ಒಂದು ಸ್ವಲ್ಪ ಸಿಹಿ ಆ್ಯಡ್ ಮಾಡಿದ್ರೆ ಅದು ಎಷ್ಟು ರುಚಿಯಾಗಿರುತ್ತೆ. ಆ ಥರ ವ್ಯಕ್ತಿಗಳು ನಿಮ್ಮ ಬಾಳಲ್ಲಿ ಬರ್ತಾರೆ. ನೋಡಿ, ಇದರಲ್ಲೂ ಗ್ರೀನ್ ಇದೆ. ನಿಮ್ಮ ಹೃದಯ, ಇದು ಗ್ರೀನ್ ಸ್ಟೋನ್. ನಿಮ್ಮ ಹೃದಯನ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಹೃದಯನ ಹೀಲ್ ಮಾಡಿಕೊಂಡು ಓಪನ್ ಮಾಡಿ. ನೋಡಿ, ಇದರಲ್ಲೂ ಗ್ರೀನ್ ಇದೆ. ನಿಮ್ಮ ಹೃದಯನ ಹೀಲ್ ಮಾಡಿಕೊಂಡು ನಿಮ್ಮ ದಿವ್ಯ ದೃಷ್ಟಿ, ನಿಮ್ಮ ಇಂಟ್ಯೂಷನ್ನ ಜಾಗೃತ ಮಾಡಿ. ಒಂದು ಆಧ್ಯಾತ್ಮಿಕ ದಾರಿಲಿ ನಡೀರಿ. ಚಾಯ್ಸ್ ದ ನ್ಯೂ ಡೈರೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ. ನಮ್ಮಲ್ಲಿರೋ ನೆಗೆಟಿವಿಟಿಯನ್ನು ಭಗವಂತ ತೆಗೆದು ಎಲ್ಲರನ್ನು ಪರಿಶುದ್ಧವಾಗಿ ಇಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಂಕರೇಜ್ಮೆಂಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಈ ಬ್ಲೂ ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ
77 ಪೋರ್ಟಲ್ಗೆ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜು, ಏನು ಸಜೆಷನ್ ಸಿಗುತ್ತೆ ನೋಡೋಣ ಪ್ರೇಯರ್ ಕಾರ್ಡ್ ಮೂಲಕ. The moon, 4 of wands, Queen of wands. ಏಂಜಲ್ಸ್ ಕಾರ್ಡಿಂದ ಏನು ಮೆಸೇಜ್ ಸಿಗುತ್ತೆ ನೋಡೋಣ. ಯು ಆರ್ ರೆಡಿ. ಯೂನಿಕಾರ್ನಿಂದ ಏನು ಮೆಸೇಜ್ ನೋಡೋಣ. ಆರ್ಕೆಂಜಲ್ ಯೂರಿಯಲ್, ಈ ಟ್ಯಾರೋ ಡೆಕ್ಕಿಂದ ಏನು ಬರುತ್ತೆ. 5 of cups. ಏನು ನಿಮ್ಮ ಟೀ ಕಪ್ಪಲ್ಲಿ ಟೀ ಚೆಲ್ಲೋಗಿದೆ. ಆ ಟೀ ಚೆಲ್ಲೋಗಿರೋದ್ರಿಂದ ನಿಮ್ಮ ಪ್ರಪಂಚ ಎಂಡಾಗಿಲ್ಲ. ಅದರಿಂದ ಚೆಲ್ಲೋಯ್ತು, ಅದು ಹಾಳಾಯ್ತಲ್ಲ, ಏನಪ್ಪ ಈ ಇಡೀ ಬ್ರಹ್ಮಾಂಡನೇ ಮುಳುಗೋಯ್ತು ಅನ್ನೋ ಚಿಂತೆ ಏನು ಬೇಡ. ಅದನ್ನು ತೆಗೆದು ಕ್ಲೀನ್ ಮಾಡಿಬಿಡಿ. ಇಲ್ಲಿ 2 ಕಪ್ ಟೀ ಇದೆ ನಿಮಗಾಗಿ, ಎಂಜಾಯ್ ಮಾಡಿ ಇದನ್ನು ಅಂತ ಡಿವೈನ್ ನಿಮಗೆ ಈ 77 ಪೋರ್ಟಲಲ್ಲಿ ನಿಮಗೆ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾರೆ. ಯು ಆರ್ ರೆಡಿ. ರೆಡಿನಾ ನೀವು? ಆರ್ಕೆಂಜಲ್ ಯೂರಿಯಲ್, ಇವರು ಪೀಸ್ನ ಅಂಬಾಸಿಡರ್ ಆಗಿ ಬರ್ತಿದ್ದಾರೆ. ಆರ್ ಯು ರೆಡಿ? ಏನೋ ಮುಳುಗೋಯ್ತು ಅಂತ ಚಿಂತೆಯಲ್ಲಿದ್ದೀರಲ್ಲ, ಅದನ್ನು ಬಿಡಿ. ಆರ್ಕೆಂಜಲ್ ಯೂರಿಯಲ್ ನಿಮಗೆ ಪೀಸ್ ತೊಗೊಂಡು ಬರ್ತಿದ್ದಾರೆ. ಅಂಬಾಸಿಡರ್, ಪೀಸ್ನ ಅಂಬಾಸಿಡರ್ ಆಗಿ ನಿಮಗೆ ಪೀಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ನೀವು ರೆಡಿನಾ? ಬೊಬ್ಳ ನಾಯಿ ಕಚ್ಚಲ್ಲ. ನೀವು ಈ ಥರ ಸ್ಯಾಡ್ ಇರಬೇಡಿ. ನಿಮಗಾಗಿ ಆರ್ಕೆಂಜಲ್ ಯೂರಿಯಲ್ ಪೀಸ್ನ ಅಂಬಾಸಿಡರ್, ಇವರೇ ನಿಮಗೆ ಪೀಸ್ನ ತಗೊಂಡು ಬರ್ತಾ ಇದ್ದಾರೆ ನಿಮಗಾಗಿ. ನೀವು ಈ ಥರ ಬೊಗ್ಳ ನಾಯಿಗೆಲ್ಲ ಎದುರುಕೊಂಡು ಕಚ್ಬಿಡುತ್ತೆ ಅಂತ ಹೀಗೆ ಸ್ಯಾಡಿಂದ ಕೂತ್ಕೋಬೇಡಿ. ಜೀವನನ ಸೆಲೆಬ್ರೇಷನ್ ಮಾಡಿ, ಹ್ಯಾಪಿಯಾಗಿ ಇಟ್ಕೊಳ್ಳಿ. ನೀವು ಈಗಲ್ಲ ಇರೋದು, ಈಗಿರಬೇಕು. ನೀವು ರಾಣಿಯಾಗಿರಬೇಕು. ರಾಣಿ ಅಥವಾ ರಾಜ, ಸ್ಯಾಡಾಗಿರಬೇಡಿ. ಈ ಥರ ಇರಿ. ನೀವು ಹಿಂಗೆ ಬದುಕಬೇಕು. ಯಾರಿಗೋ ಎದುರುಕೊಂಡು ನೀವು ಈ ಥರ ಸ್ಯಾಡಾಗಿರಬಾರ್ದು. ಬೊಗ್ಳ ನಾಯಿ ಕಚ್ಚೋದಿಲ್ಲ, ಅದರಿಂದ ನೀವು ಈ ಥರ ಸ್ಯಾಡಾಗಿರೋದನ್ನು ಬಿಡಿ ಅಂತ ಡಿವೈನ್ ಕಡೆಯಿಂದ ಮೆಸೇಜು. ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. ಈ ಥರ ಇರಬೇಡಿ. ಆಗೋಗಿದ್ದಕ್ಕೆ ನೀವು ಚಿಂತೆ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಇಲ್ಲೇನಂತ ಬರ್ತಿದೆ, ಯಾರಿಗೆ ಜೀವನದಲ್ಲಿ ಏನಾದರೂ ಏನು ಹೇಳ್ತಾರೆ, ಅವರ ಸಂಗಾತಿಗಳು ಕಳ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಆಗಿರುತ್ತೆ ಟ್ರ್ಯಾಜಿಡಿ. ಅದಕ್ಕೆಲ್ಲ ನೀವು ಚಿಂತಿಸ್ತಾ ಕಳೆದೋಯ್ತು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 2 ಕಪ್ಸ್ ಇದೆ ನೋಡಿ, ಇದನ್ನು ಎಂಜಾಯ್ ಮಾಡಿ. ನೀವು ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಯಾರಿಗೋ ಇಲ್ಲಿ ಮ್ಯಾರೇಜ್ ಕೂಡ ಬರ್ತಾ ಇದೆ. ಡಿವೈನ್ ಕಡೆಯಿಂದ ಕಂಕಣ ಭಾಗ್ಯ ಸಿಗ್ತಾ ಇದೆ. ಪ್ರೀತಿ ಸಿಗ್ತಿದೆ, ಪ್ರೀತಿ ದೊರೀತಾ ಇದೆ. ಈ ಥರ ಕಾನ್ಫಿಡೆಂಟ್ ಆಗಿರೋದನ್ನು ಕಲ್ತ್ಕೊಳ್ಳಿ ನೀವು. ಅದನ್ನು ನಿಮ್ಮಲ್ಲಿ ಕಂಡ್ಕೊಳ್ಳಿ.
ನಿಮಗಾಗೆ ಆರ್ಕೇಂಜಲ್ ಯೂರಿಯಲ್ ಪೀಸ್ ತರ್ತಾ ಇದ್ದಾರೆ. ಕಳೆದೋಯ್ತು ಅಂತ ಚಿಂತಿಸ್ಬೇಡಿ, ಈ ಕಡೆ ಸ್ವಲ್ಪ ಪಕ್ಕಕ್ಕೆ ನೋಡಿ. ಜೀವನ ಏನು, ಈ ಪ್ರಪಂಚ ಏನು ಮುಗ್ದೋಗಲ್ಲ, ಎಂಡಾಗಲ್ಲ, ಇನ್ನೂ ಇದೆ. ಅದಕ್ಕೋಸ್ಕರ ಆ ಮುಂದಿನ ಜೀವನನ ನೀವು ಎಂಜಾಯ್ ಮಾಡಿ, ಇದರಿಂದ ನೀವು ಹೊರಗೆ ಬನ್ನಿ ಅಂತ ಡಿವೈನ್ ಹೇಳ್ತಿದ್ದಾರೆ. ಆರ್ ಯು ರೆಡಿ? ನೀವು ರೆಡಿಯಾಗಿದ್ದೀರಾ? ನಿಮಗೆ ಮ್ಯಾರೇಜ್ ಆಗ್ತಿದೆ, ಪೀಸ್ ಸಿಗ್ತಾ ಇದೆ, ನಿಮಗೆ ಪ್ರೀತಿ ಬರ್ತಿದೆ. ಈ ಬೊಗಳೋ ನಾಯಿ ಯಾವತ್ತೂ ಕಚ್ಚಲ್ಲ. ಇವ್ರುಗಳಿಂದ ನೀವು ಸ್ಯಾಡ್ ಆಗಿರೋದನ್ನ ಬಿಟ್ಬಿಡಿ ಅಂತ ಡಿವೈನ್ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ನೀವು 2 ತೋಳನ್ನು ತೆರೆದು ಈ ಥರ ಸ್ಯಾಡ್ನೆಸ್ ಬಿಟ್ಟು ಈ ಥರ ತೆರೆದು ಆರ್ಕೇಂಜಲ್ ಯೂರಿಯಲ್ನಿಂದ ನೀವು ಅವರು ಪೀಸ್ ಅಂಬಾಸಿಡರ್ ಅವರಿಂದ ನೀವು ಅವರೇ ಬಂದು ನಿಮಗೆ ಪೀಸ್ ಕೊಡ್ತಾ ಇದ್ದಾರೆ. ಅದನ್ನು ರಿಸೀವ್ ಮಾಡಿ. ಡಿವೈನ್ ಕಡೆಯಿಂದ ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಈ ಥರ ಸ್ಯಾಡ್ ಆಗಿರೋದು ಇನ್ಮೇಲೆ ಬೇಡ ಅಂತ ಹೇಳ್ತಿದ್ದಾರೆ. ಅರ್ಥ ಆಗಿರಬೇಕು. ಈ ಬ್ಲೂ ಕಲರ್ ಸ್ಟೋನ್ ಏನು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ಮೆಸೇಜ್ ಕಳೆದೋಗಿದ್ದಕ್ಕೆ ಮುಗ್ದೋಗಿದ್ದಕ್ಕೆ ಚಿಂತೆ ಮಾಡ್ಕೊಳ್ಳದೆ, ಇನ್ನು ನೋಡಿ ಇಲ್ಲಿ ಪಕ್ಕದಲ್ಲಿ ಏನಿದೆ, ನನ್ನ ಹಿಂದೆ ಏನಿದೆ, ಮುಂದೆ ಏನಿದೆ, ನಾನು ಹಿಂಗೆ ಇದೇ ಜೀವನ ಅಲ್ಲ, ಮುಗ್ದೋಗ್ಲಿಲ್ಲ. ಈ ಪ್ರಪಂಚ ಏನು ಮುಳುಗೋಗೋದಿಲ್ಲ. ಇನ್ನೂ ಈ ಪ್ರಪಂಚ ನಾವು ಹೋದ್ರೂ ಯಾರೋದ್ರೂ ಪ್ರಪಂಚ ಇದ್ದೇ ಇರುತ್ತೆ. ಇಲ್ಲಿ ಹುಟ್ಟಿದ ಮೇಲೆ ನಾವು ಅದನ್ನು ನಾವು ಏನು ಹೇಳ್ತಾರೆ, ಈ ಭೂಮಿ ಕರ್ಮ ಭೂಮಿ ಇದು. ಈ ಕರ್ಮನ ಕಳಿಯೋದಿಕ್ಕೆ ಅಂತ ನಾವು ಹುಟ್ಟಿರ್ತೀವಿ. ಆ ಕರ್ಮ ಕಳ್ಕೊಳ್ಳೋದಿಕ್ಕೆ ನಾವು ಹುಟ್ಟಿರೋದು. ಬೇರೆ ಯಾರಿಂದನೋ ನಾವು ದುಃಖ ಪಡಬೇಕಾಗಿಲ್ಲ, ಬೇರೆ ಯಾರಿಂದನೋ ಖುಷಿ ಪಡಬೇಕಾಗಿಲ್ಲ. ನಮ್ಮನ್ನು ನಾವು ಕಾನ್ಫಿಡೆಂಟಿಂದ ಖುಷಿಯಿಂದ ಸಂಭ್ರಮಿಸ್ಬೇಕು. ಈ ಕರ್ಮಭೂಮಿಲಿ ನಾವು ಸಿಗೋದೇ ಅದೃಷ್ಟ ಇದೆ, ಇಲ್ಲಿ ಹುಟ್ಟೋದೇ ಅದೃಷ್ಟ. ಯಾಕೆ ಅಂದರೆ ಇನ್ನೆಲ್ಲೂ ನಾವು ಕರ್ಮ ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಿದ್ರೇ ನಮ್ಮ ಕರ್ಮಗಳ ಇಂದ ಮುಕ್ತಿಯಾಗಿ ನಾವು ಒಂದು ಪ್ಯೂರ್ ಆತ್ಮ ಆಗಿ ಡಿವೈನ್ನ ಯೂನಿವರ್ಸ್ನ ಸೇರೋದು. ಅದಕ್ಕಾಗಿ ಇಲ್ಲಿ ಹುಟ್ಟಿದ ಮೇಲೆ ಅದನ್ನು ಮುಳುಗೋಯ್ತು, ಏನೋ ಕಳ್ಕೊಂಬಿಟ್ಟೆ, ಏನೂ ಇಲ್ಲ, ಇದು ಕಳ್ಕೊಂಡಿದ್ದೇನೂ ಇಲ್ಲ. ಏನಿದೆ ಅದನ್ನು ಇಲ್ಲಿ ನೋಡಿ ಎಂಜಾಯ್ ಮಾಡಿ ಖುಷಿಯಾಗಿರಿ. ಯಾವುದ್ಯಾವುದೋ ಅವ್ರಿಗೆ ಅನುಭವಗಳಿನ್ನೂ ಆಗಿರಲ್ಲ. ಅದಕ್ಕೋಸ್ಕರ ಇನ್ನೊಬ್ಬರನ್ನ ಕಚ್ಚಕ್ಕೆ ಬರ್ತಾರೆ, ಬೊಗಳಕ್ಕೆ ಬರ್ತಾರೆ, ಅವ್ರನ್ನ ಬದುಕೋದಕ್ಕೆ ಬಿಡಲ್ಲ. ಅಂಥ ಜನಗಳು ಇರ್ತಾರೆ. ಯಾಕಂದರೆ ಅವ್ರಿಗಿನ್ನೂ ಆ ಥರ ಅನುಭವಗಳಾಗಿಲ್ಲ. ಅದಕ್ಕೋಸ್ಕರ ನೀವು ಅಂಥ ಜನಗಳಿಗೆ ನೀವು ದುಃಖ ಪಡಬೇಕಾಗಿಲ್ಲ, ಚಿಂತಿಸ್ಬೇಕಾಗಿಲ್ಲ. ನಿಮ್ಮಲ್ಲಿ ನೀವು ಕಾನ್ಫಿಡೆಂಟಾಗಿ ಬದುಕೋದನ್ನು ಕಲಿಬೇಕು. ಇದನ್ನು ಕ್ಲೀನ್ ಮಾಡಿ. ಇಲ್ಲೆರಡು ಕಾಫಿ ಇದೆ, ಕಾಫಿ ಕಪ್ ಇದೆ, ಇದನ್ನು ಎಂಜಾಯ್ ಮಾಡಿ, ಖುಷಿಯಿಂದ ಇರಿ. ಆರ್ ಯು ರೆಡಿ? ಆರ್ಕೇಂಜಲ್ ಯೂರಿಯಲ್ ಬರ್ತಾ ಇದ್ದಾರೆ, ನಿಮಗೆ ಪೀಸ್ನ ತಂದು ಕೊಡ್ತಾ ಇದ್ದಾರೆ. ಮ್ಯಾರೇಜ್ ಆಗ್ತಾ ಇದೆ, ಪ್ರೀತಿ ದೊರೀತಾ ಇದೆ. ಈ 7/7 ಪೋರ್ಟಲ್ ಇಂದ ಡಿವೈನ್ ನಿಮಗೆ ಈ ಮೆಸೇಜ್ನ ಸೆಂಡ್ ಮಾಡ್ತಾ ಇದ್ದಾರೆ. ಖುಷಿಯಿಂದ ಇರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಲ್ಲರೂ ಹ್ಯಾಪಿಯಿಂದ ಇರಿ, ಖುಷಿಯಿಂದ ಇರಿ. ಇಲ್ಲಿ ನಾವು ಹುಟ್ಟಿರೋದೇ ಒಂದು ಅದ್ಭುತ. ನಿಜ ಹೇಳ್ಬೇಕಂದ್ರೆ ತುಂಬ ಈ ಭೂಮಿ ಸಿಕ್ಕಿರೋದು ನಮಗೆ ತುಂಬ ಇದು ಏನು ಹೇಳ್ತಾರೆ, ಇಲ್ಲಿನ ಸ್ವರ್ಗ ಈ ಭೂಮಿ.
ಇದನ್ನು ಸ್ವರ್ಗದಂಗೆ ನಾವು ನೋಡ್ಕೊಳ್ಬೇಕು. ಈ ಪ್ರಪಂಚನ ಹಾಳು ಮಾಡಬಾರ್ದು. ನಾವು ಖುಷಿಯಿಂದ ಇರಬೇಕು. ನಮ್ಮ ಕರ್ಮನ ಕಳ್ಕೊಂಡು ಉದ್ಧಾರದ ಕಡೆ ಹೋಗ್ತಾ ಇರಬೇಕು. ಯಾರಿಗೋಸ್ಕರನೋ ದುಃಖ ಪಡೋದು, ಯಾರಿಗೋಸ್ಕರನೋ ಖುಷಿ ಪಡೋದು ಅಲ್ಲ. ನಮ್ಮಲ್ಲೇ ಖುಷಿ ಇದೆ. ಆ ಖುಷಿನ, ಆ ಕಾನ್ಫಿಡೆಂಟ್ನ ನಾವೆಲ್ಲರೂ ಈಚೆ ತಗೊಬಂದು ಪೀಸ್ನ ಹುಡ್ಕೋಣ. ಎಲ್ಲರೂ ಆಧ್ಯಾತ್ಮದ ಕಡೆ ಹೋಗೋಣ. ನಮ್ಮ ಕರ್ಮನ ನಾವು ಕಳ್ಕೊಳ್ಳೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಪ್ಲೀಸ್ ಎಂಕರೇಜ್ ಮಾಡಿ. ಥ್ಯಾಂಕ್ ಯು.